ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ ಉದ್ಧಾರ ಮಾಡುವ ದೇವರು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳು 55:22 ವಾಕ್ಯ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಡಿಸನು. ನಿಮ್ಮ ಕುಟುಂಬದ ಬಗ್ಗೆ ಚಿಂತೆಗೊಂಡಿರುವೆಯಾ? ಈ ಪ್ರಪಂಚದಲ್ಲಿ ನೀವು ಕೈ ಬಿಡಲ್ಪಟ್ಟಿರುವಂಥ ಅನುಭವ ನಿಮಗೆ ಆಗ್ತಾ ಇದೆಯಾ? ಪ್ರಿಯ ದೇವಜನರೇ, ಚಿಂತೆ ಮಾಡಬೇಡ್ರಿ. ಮೇಲೆ ಕೊಟ್ಟಿರುವಂಥ ವಚನ ನಿಜಕ್ಕೂ ನಮ್ಮನ್ನು ಬಲಪಡಿಸ್ತದೆ. ನಾವೇನು ಮಾಡಬಾರ್ದಂತೆ? ಚಿಂತೆ ಮಾಡಬಾರ್ದಂತೆ. 1 ಕೊರಿಂಥ 7:32 ವಾಕ್ಯದಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ನೀವು ಚಿಂತೆ ಇಲ್ಲದವರಾಗಿರಬೇಕೆಂಬುದು ನನ್ನ ಇಷ್ಟ. ಮತ್ತಾಯನ ಬರೆದ ಸುವಾರ್ತೆ 11:28 ಯೇಸು ಸ್ವಾಮಿ ಹೇಳಿದರು, ಎಲ್ಲಿ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಇವತ್ತು ಕೂಡ ದೇವರು ನಿಮ್ಮನ್ನು ಕರೆಯುತ್ತಾ ಇದ್ದಾರೆ. ನಿಮ್ಮ ಜ್ಞಾನ, ತಿಳುವಳಿಕೆ, ನೀತಿಯ ಮೇಲೆ ಆತುಕೊಳ್ಳಬೇಡ್ರಿ. ಅವುಗಳು ನೀವು ಜಯಿಸುವಂತೆ ನಿಮಗೆ ಎಂದಿಗೂ ಸಹಾಯ ಮಾಡುವುದಿಲ್ಲ. ಸರ್ವಶಕ್ತನಾದ ದೇವರನ್ನು ಮಾತ್ರ ಆತುಕೊಳ್ಳ್ರಿ. ನಿಮ್ಮ ಜೀವನದಲ್ಲಿ ದೇವರು ಜಯವನ್ನು ಕೊಡುತ್ತಾರೆ. ಒಮ್ಮೆ ಒಬ್ಬ ತಾಯಿ ತನಗೆ ಮಗುವಿನ ಆಶೀರ್ವಾದ ಕೊಡಬೇಕೆಂಬುದಾಗಿ ಕಣ್ಣೀರಿನಿಂದ ದೇವರನ್ನು ಪ್ರಾರ್ಥಿಸಿದರು. ದೇವರು ಆ ತಾಯಿಯ ಪ್ರಾರ್ಥನೆಯನ್ನು ಕೇಳಿ ಉತ್ತರಿಸಿ ಬೇಗನೆ ಒಂದು ಗಂಡು ಮಗುವಿನ ಆಶೀರ್ವಾದವನ್ನು ಪಡೆದುಕೊಂಡರು. ಆದರೆ ಅವರ ಸಂತೋಷ ಸ್ವಲ್ಪವಾಗಿತ್ತು. ಕಾರಣ, ಆ ಮಗನು ಪೋಲಿಯೋನಿಂದ ಬಾಧಿತನಾಗಿ ನಡೆಯಲಾಗುತ್ತಿರಲಿಲ್ಲ. ಆ ತಾಯಿ, ಈ ಭಾರವನ್ನು ನಾನು ಹೇಗೆ ಹೊರಲಿ, ನಾನು ಏನು ಮಾಡಲಿ ಎಂಬುದಾಗಿ ತನ್ನ ಮಗನನ್ನು ಆಲಯಕ್ಕೆ ತೆಗೆದುಕೊಂಡು ಹೋಗಿ ಪ್ರಾರ್ಥಿಸಿದಳು. ಕರ್ತನೇ, ಈ ಮಗನನ್ನು ನನಗೆ ಕೊಟ್ಟು ಆಶೀರ್ವಾದ ಮಾಡಿದೆ, ಅದಕ್ಕಾಗಿ ಥ್ಯಾಂಕ್ಸಪ್ಪ. ಆದರೆ ನನ್ನ ಮಗನು ಪೋಲಿಯೋದಿಂದ ಬಾಧೆ ಪಡುತ್ತಿದ್ದಾನೆ. ಒಂದು ಸಹಜ ಸ್ಥಿತಿಯಲ್ಲಿ ಅವನು ನಡೆಯುವಂತೆ ಒಂದು ಅದ್ಭುತವನ್ನು ನನ್ನ ಮಗನ ಜೀವನದಲ್ಲಿ ಮಾಡಿರಿ, ಅವನನ್ನು ನಿಮ್ಮ ಸೇವೆಗೆ ಸಮರ್ಪಿಸ್ತೇನೆ ಎಂಬುದಾಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದರು. ನಮ್ಮ ದೇವರು ಸುಮ್ಮನೆ ಇರ್ತಾರಾ? ನಮ್ಮ ದೇವರು ಪ್ರಾರ್ಥನೆ ಕೇಳಿಸಿಕೊಳ್ಳುವ ದೇವರು, ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು. ಆ ತಾಯಿಯ ಪ್ರಾರ್ಥನೆಯನ್ನು ಕೇಳಿ ನಿಧಾನವಾಗಿಯೂ ಸ್ಥಿರತೆಯಿಂದಲೂ ಅವಳ ಮಗುವಿನ ಕಾಲು ಪೋಲಿಯೋನಿಂದ ಚೇತರಿಸಿಕೊಂಡು ಕೇವಲ ನಡೆಯುವುದು ಮಾತ್ರವಲ್ಲ, ಓಡುವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೊದಲ ಬಹುಮಾನವನ್ನು ಪಡೆದುಕೊಂಡ. ನೋಡ್ರಿ, ದೇವರು ಎಷ್ಟು ದೊಡ್ಡ ಅದ್ಭುತ ಮಾಡಿದ್ರಲ್ವ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಕರ್ತನಾದ ಯೇಸು ಸ್ವಾಮಿ ಕಷ್ಟಪಟ್ಟು ಹೊರೆ ಹೊತ್ತಿರುವವರನ್ನು ಇಂದು ಸಹ ಕೈ ಚಾಚಿ ಕರೆಯುತ್ತಾ ಇದ್ದಾರೆ. ಈ ತಾಯಿಯಂತೆ ನೀವು ಸಹ ದೇವರನ್ನ ನಂಬಿ ನಿಮ್ಮ ಕಣ್ಣೀರನ್ನು ದೇವರ ಮುಂದೆ ಸುರಿಸುವಾಗ ದೇವರು ನಿಮ್ಮ ಜೀವಿತದಲ್ಲಿ ಕೂಡ ಅದ್ಭುತ ಮಾಡ್ತಾರೆ. ಎಲ್ಲ ಸಮಯದಲ್ಲಿ ದೇವರನ್ನ ಆತುಕೊಳ್ಳ್ರಿ. ಕರ್ತನು ನಿಮ್ಮ ಜೀವಿತದಲ್ಲಿ ಅತಿಶಯ ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಗಳ ಮುಚ್ಚಿ ಈ ಬೆಳಗಿನ ಸಮಯದಲ್ಲಿ, ಈ ಹೊಸ ದಿನದಲ್ಲಿ ದೇವರಿಗೆ ಹೇಳಿ, ಎಸಪ್ಪ, ನನ್ನ ಜೀವಿತದಲ್ಲಿ ಕೂಡ ನೀವು ಹೇಳಿದ್ದೀರ, ಚಿಂತೆ ಮಾಡಬೇಡ್ರಿ, ಚಿಂತಾ ಭಾರವನ್ನು ನನ್ನ ಪಾದ ಸಮ್ಮುಖದಲ್ಲಿ ವಹಿಸಿಬಿಡ್ರಿ ಎಂಬುದಾಗಿ. ಹೌದು ಸ್ವಾಮಿ, ನಮ್ಮ ಎಲ್ಲ ಭಾರಗಳನ್ನು, ಚಿಂತೆಗಳನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸ್ತೇವಪ್ಪ. ಒಂದು ಅದ್ಭುತಕ್ಕಾಗಿ ಕಾದಿರುವ ಒಂದೊಂದು ಕುಟುಂಬಗಳಲ್ಲಿ ಒಬ್ಬೊಬ್ಬರ ಜೀವಿತದಲ್ಲಿ ಈ ಕ್ಷಣವೇ ಯೇಸುವಿನ ನಾಮದಲ್ಲಿ ಅದ್ಭುತ ನಡೆಯಲಿ. ಅವರನ್ನು ಆಳ್ವಿಕೆ ಮಾಡುವ ಎಲ್ಲ ಚಿಂತಾ ಭಾರ ಎಲ್ಲವೂ ನೀಗಿ ಹೋಗ್ಲಪ್ಪ. ನಿನ್ನ ನಾಮದಲ್ಲಿ ಒಂದು ಅದ್ಭುತ ನಡೆಯಲಿ, ಅದ್ಭುತ ಮಾಡಿರಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.